ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಚಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವೊಡಳವಲ್ಲ ಚಿತ್ತವಧಾರುಹೋ ಸರ್ವಜ್ಞರಾದರೂ ಸಲುಗೆ ಭಿನ್ನಪವ ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬಿ ಸಾರಥಿಯಾದನು ಒಲಿದರ್ಜುನಗೆ ಮುರವೈರಿ ನಂಬಿದವರಿಗೆ ತನ್ನನೇ ತೆತ್ತಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬಿ ಸಾರಥಿಯಾದನು ಒಲಿದರ್ಜುನಗೆ ಮುರವೈರಿ ತನ್ನನ್ನು ನಂಬಿದವರ ಸೇವಕ ತಾನು ಅನ್ನೋ ಬಿರುದಿಗೆ ತಕ್ಕವನಾಗಿ ಭಕ್ತರ ಸಂಸಾರಿಯಾದ ಕೃಷ್ಣ ಪ್ರೀತಿಯಿಂದ ಒಪ್ಪಿ ಅರ್ಜುನನಿಗೆ ಸಾರಥಿಯಾದ ಅನ್ನೋದು ಉದ್ಯೋಗ ಪರ್ವದ ಮೊದಲನೆಯ ಸಂಧಿಯ ಸೂಚನಾ ಪದ್ಯದ ಅನುವಾದ. ಸಂಧಿಯ ಸಂಕ್ಷಿಪ್ತ ಅನುವಾದ ಹೀಗಿದೆ. ಅಭಿಮನ್ಯು ಉತ್ತರಿಯ ಮದುವೆ ಸಂಭ್ರಮದಿಂದ ಮುಗಿದಿದೆ. ಕೃಷ್ಣ ಅಳಿಯನ ಮದುವೆಗೆ ಬಂದವನು ಪಾಂಡವರ ಜೊತೆ ಕೆಲವು ದಿವಸ ನೆಲೆಸಿದ್ದಾನೆ. ಸ್ವಾಮಿ ಕಾರ್ಯ ಮುಗಿದ್ರೂ ಸ್ವಕಾರ್ಯ ಮುಗಿದಿಲ್ಲ ಕೃಷ್ಣನಿಗೆ. ಒಂದು ದಿನ ಎಲ್ಲ ರಾಜರ ಸಮೂಹದಲ್ಲಿ ಒಂದು ಪ್ರಶ್ನೆಯನ್ನು ಧರ್ಮರಾಜನಿಗೆ ಕೇಳ್ತಾನೆ. ಧರ್ಮರಾಯ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದೀಯಾ? ಬೇಕಾದಷ್ಟು ನೋವನ್ನು ಅನುಭವಿಸಿದೆಯಾ? ರಾಜ್ಯವನ್ನು ಕಳ್ಕೊಂಡಿದೆಯಾ? ಆ ರಾಜ್ಯವನ್ನು ಮರು ಪಡೆಯುವಂಥ ಉಪಾಯ ಏನಾದರೂ ಯೋಚನೆ ಮಾಡಿದೆಯೇನಪ್ಪ ಅಂತ ಕೇಳ್ತಾನೆ. ಆವಾಗ ದ್ರುಪದ ಮಹಾರಾಜ ಅಲ್ಲೇ ಇದ್ದವನು ಕೃಷ್ಣನಿಗೆ ಹೇಳ್ತಾನೆ, ಅಪ್ಪ ದೇವ, ಧರ್ಮರಾಯನ ಗೌರವ ಅಪಮಾನಗಳ ಜವಾಬ್ದಾರಿ ನಿನ್ನದು. ಅವರ ಪ್ರಾಣ ರಕ್ಷಣೆಯನ್ನು ನೀವು ಮಾತ್ರ ಬಲ್ಲಿರಿ. ನೀವು ಕಾಲಿನಲ್ಲಿ ಒದೆದು ತೋರಿಸೋದನ್ನು ಪ್ರೀತಿಯಿಂದ ತಲೆಯಲ್ಲಿ ಹೊತ್ತು ನಡೆಸೋದನ್ನು ಮಾತ್ರ ನಮಗೆ ಗೊತ್ತು. ನೀವೇ ಇದಕ್ಕೆ ಒಂದು ಉಪಾಯವನ್ನು ಹೇಳಬೇಕು ಅಂತ ಹೇಳಿ ಅವನನ್ನೇ ಕೇಳ್ಕೊತಾನೆ. ಆವಾಗ ಕೃಷ್ಣ, ನೋಡಪ್ಪ, ರಾಜ್ಯವನ್ನು ಪಡೆಯೋದಕ್ಕೆ ಒಂದು ಕ್ರಮ ಇದೆ, ಒಂದು ರೀತಿ ರಿವಾಜು ಇದೆ. ಮೊದಲು ಸಾಮನೀತಿಯನ್ನು ಉಪಯೋಗಿಸೋಣ. ಸಾಮ ದಾನ ಭೇದ ದಂಡ ಅಂತ. ಮೊದಲು ಸಾಮ, ಹೋಗಿ ಅವನನ್ನು ಕೇಳೋಣ, ಅಪ್ಪ ದಯವಿಟ್ಟು ಇವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಬಿಡು ಅಂತ. ಅವನು ಕೊಟ್ಟರೆ ಸರಿಯೇ ಆಯಿತು, ಸಂಗ್ರಾಮ ಬೇಡ, ಸರಿಯೇ ಆಯಿತು, ಅದನ್ನು ಮೊದಲು ಮಾಡೋಣ ಅಂತ ಹೇಳಿ ಹೇಳ್ತಾನೆ. ಆವಾಗ ದ್ರುಪದ ಮತ್ತು ಎಲ್ಲರೂ ಆಗಬಹುದು, ಅದು ಸಮ್ಮತಿ ನಮಗೆ ಅಂತ ಅಂದ್ಕೊತಾರೆ. ಆದರೂ ದುರ್ಯೋಧನ ಬಗ್ಗೆ ಅವರಿಗೆ ಸ್ವಲ್ಪ ಅನುಮಾನ ಇರುತ್ತೆ. ಅವನು ಒಪ್ಪದೇ ಇರಬಹುದು ರಾಜ್ಯವನ್ನು ಕೊಡೋದಕ್ಕೆ, ಅವನು ಯುದ್ಧವೇ ಬೇಕು ಅಂತ ಹಠ ಹಿಡಿಬಹುದು ಅನ್ನೋ ವಿಚಾರವನ್ನು ತಿಳ್ಕೊಂಡಿರ್ತಾರೆ. ಹಾಗಾಗಿ ಒಂದು ಪಕ್ಷ ಸಂಗ್ರಾಮವೇ ಆದರೆ ನಮಗೆ ಬೇರೆಯವರ ಸಹಾಯ ಬೇಕಾಗುತ್ತೆ ಅಂತ ಹೇಳಿ ಅವರೇನು ಮಾಡ್ತಾರೆ ಅಂದರೆ, ತಮಗೆ ಬೇಕಾದ ರಾಜ್ಯಗಳಿಗೆಲ್ಲ ಓಲೆಯನ್ನು ಬರೆದು ಸಂಗ್ರಾಮವೇ ಒಂದು ಪಕ್ಷ, ಕೌರವ
ಪಾಂಡವರಲ್ಲಿ ನಡೆದರೆ ನಮಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳೋದಕ್ಕೋಸ್ಕರವಾಗಿ ಎಲ್ಲ ದ್ಯೂತರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಗೂಢಚಾರಗಳಿಂದ ಈ ವಿಚಾರ ದುರ್ಯೋಧನಿಗೂ ತಿಳಿದು ದುರ್ಯೋಧನ ಕೂಡ ಅದೇ ತರಹ ರಾಜ್ಯರಿಗೆ ದ್ಯೂತರನ್ನು ಅಟ್ಟಿ ಸಹಾಯ ಬೇಕು ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಕಳಿಸ್ತಾನೆ. ಹೀಗಾಗಿ ಕೆಲವು ರಾಜರು ದುರ್ಯೋಧನ ಕಡೆ, ಇನ್ನು ಕೆಲವು ರಾಜರು ಪಾಂಡವರ ಕಡೆ ಸೇರ್ಕೊಂಡು ಬಿಡ್ತಾರೆ. ಈ ಮಧ್ಯದಲ್ಲಿ ಕೃಷ್ಣ ದ್ವಾರಕೆಗೆ ಬಂದುಬಿಟ್ಟಿರ್ತಾನೆ. ದುರ್ಯೋಧನ ಯೋಚನೆ ಮಾಡ್ತಾನೆ, ಏನಾದರೂ ಮಾಡಿ ಕೃಷ್ಣನನ್ನು ತನ್ನ ಕಡೆ ಕರ್ಕೋಬೇಕು ಅಂತ ಹೇಳಿ ತಾನು ದ್ವಾರಕೆಗೆ ಬಂದಿದ್ದಾನೆ. ಈ ವಿಚಾರ ಧರ್ಮರಾಯನಿಗೆ ಗೊತ್ತಾಗಿ ಅವನು ದುರ್ಯೋಧನ ದ್ವಾರಕೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನನಿಗೆ, ಅಪ್ಪ ನೀನು ಹೋಗು, ದಯವಿಟ್ಟು ಬೇಗ ಹೋಗಿ ಕೃಷ್ಣನನ್ನು ತಮ್ಮ ಕಡೆಗೆ ಕರ್ಕೊಳ್ಳೋಂಗೆ ಮಾಡಿಬಿಡಪ್ಪ ಅಂತ ಹೇಳಿ ಅರ್ಜುನನನ್ನು ಕಳಿಸಿದ್ದಾನೆ. ಅರ್ಜುನ ದುರ್ಯೋಧನ ಇಬ್ಬರು ದ್ವಾರಕೆಗೆ ಬಂದಿದ್ದಾರೆ. ಇಲ್ಲಿ ಕೃಷ್ಣ ಗಾಢವಾದ ನಿದ್ರೆ ಬರ್ತಾ ಇದೆಯೇನೋ ಅಂತ ಹೇಳಿ ಅನ್ನೋ ಭ್ರಮೆ ಹುಟ್ಟಿಸೋ ಹಾಗೆ ಮಲಗಿಬಿಟ್ಟಿದ್ದಾನೆ. ತಲೆಯ ಬುಡಿಯದಲ್ಲಿ ಒಂದು ಕುರ್ಚಿಯನ್ನು ಇಟ್ಟಿದ್ದಾನೆ. ಅವನ ಕಾಲಿನ ಕಡೆಯಲ್ಲಿ ಒಂದು ಕುರ್ಚಿ ಇಟ್ಟಿದ್ದಾನೆ. ದುರ್ಯೋಧನ ಆ ತಲೆಯ ಕಡೆಯಲ್ಲಿ ಕೂತ್ಕೊಂಡಿದ್ದಾನೆ. ಅರ್ಜುನ ಕಾಲ ಕಡೆಯಲ್ಲಿ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಾಯಿತು, ಕೃಷ್ಣ ಎದ್ದವನೇ ನೋಡ್ತಾನೆ, ಎದುರುಗಡೆ ಅರ್ಜುನ ಕೂತ್ಬಿಟ್ಟಿದ್ದಾನೆ. ಅರ್ಜುನ ಹತ್ರ ಮಾತಾಡೋಕ್ಕೆ ಶುರು ಮಾಡ್ದ. ಏನಪ್ಪ ಹೇಗಿದೆಯಾ, ಎಲ್ಲ ಹೇಗಿದ್ದಾರೆ, ಯಾವಾಗ ಬಂದೆ, ಏನು ವಿಚಾರ ಅಂತ ವಿಚಾರಿಸ್ಕೊತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಸ್ವಲ್ಪ ಶಬ್ದ ಆಯಿತು ಅಂತ. ಏನು ಅಂತ ತಿರುಗಿ ನೋಡ್ತಾನೆ, ಅಲ್ಲಿ ದುರ್ಯೋಧನ ಕೂತ್ಬಿಟ್ಟಿಯಾನೆ. ಆವಾಗ ದುರ್ಯೋಧನ ಹತ್ರ, ಏನಪ್ಪ ದುರ್ಯೋಧನ ನೀನು ಬಂದುಬಿಟ್ಟಿದ್ಯಾ, ಏನು ಸಮಾಚಾರ, ಇಬ್ಬರು ಬಂದುಬಿಟ್ಟಿದ್ದೀರಾ, ಭಾಳ ಸ್ವಾರಸ್ಯಕರವಾಗಿಬಿಟ್ಟಿದೆ ಈ ಸನ್ನಿವೇಶ, ಇಬ್ಬರೂ ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ, ಏನು ಸಮಾಚಾರ ಅಂತ ದುರ್ಯೋಧನ ಹತ್ರ ಕೇಳ್ತಾನೆ. ಆವಾಗ ದುರ್ಯೋಧನ, ನೋಡಪ್ಪ ಕೃಷ್ಣ, ವಿಚಾರ ಇದು, ನಮ್ಮಿಬ್ಬರು ಅಣ್ಣ ತಮ್ಮಂದರಲ್ಲಿ ರಾಜ್ಯಕ್ಕೋಸ್ಕರ ಹೊಡೆದಾಡುವಂಥ ಒಂದು ಸ್ಥಿತಿ ಉಂಟಾಗಬಹುದು. ನಿನಗೆ ನಿನ್ನ ಸಹಾಯವನ್ನು ಕೇಳೋದಕ್ಕೆ ನಾವಿಬ್ಬರು ಬಂದಿದ್ದೀವಿ, ಇಬ್ಬರಿಗೂ ನೀನು ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆವಾಗ ಕೃಷ್ಣ ದುರ್ಯೋಧನಿಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಆಡ್ತಾನೆ. ಬೇಡಪ್ಪ, ದಯವಿಟ್ಟು ಯುದ್ಧವನ್ನು ಮಾಡೋದು ಬೇಡ, ಅಣ್ಣ ತಮ್ಮಂದರಲ್ಲಿ ಜಗಳ ಬೇಡ, ದಯವಿಟ್ಟು ಇಬ್ಬರು ಹಂಚ್ಕೊಳ್ಳಿ ನಿಮ್ಮ ರಾಜ್ಯವನ್ನು, ಸಂತೋಷವಾಗಿರಿ ಅಂತ. ಅದಕ್ಕೆ ದುರ್ಯೋಧನ, ನಿನ್ನ ಧರ್ಮದ ಉಪದೇಶವನ್ನು ಕೇಳೋದಕ್ಕೆ ನಾನು ಬಂದಿಲ್ಲ ಇಲ್ಲಿ, ದಯವಿಟ್ಟು ನೀನು ಅದರ ಬಗ್ಗೆ ಮಾತಾಡಬೇಡ, ನಿನ್ನ ಸಹಾಯ ಏನು ಅನ್ನೋದನ್ನು ಹೇಳು ಅಂತ ಹೇಳಿ ಕೇಳ್ಕೊತಾನೆ. ಆಯ್ತಪ್ಪ ಅಂತ ಹೇಳಿ ಕೃಷ್ಣ ತೀರ್ಮಾನ ಮಾಡಿ ಹೇಳ್ತಾನೆ, ನೋಡಪ್ಪ ಈ ಥರ ನಾನು ಸಹಾಯವನ್ನು ನಿಮ್ಮಿಬ್ಬರಿಗೂ ಕೊಡಬಲ್ಲೆ. ಒಂದು ಕಡೆ ನಾನಿರ್ತೀನಿ, ಇನ್ನೊಂದು ಕಡೆ ಯಾದವರು, ಕೃತವರ್ಮ, ನಾರಾಯಣ ಮಹಾಸೇನೆ. ಒಂದು ಕಡೆ ನಾನು ಯುದ್ಧ ಮಾಡೋವನಲ್ಲ, ಇನ್ನೊಂದು ಕಡೆ ಯಾದವರು, ಅವರೆಲ್ಲ ಯುದ್ಧ ಮಾಡೋವಂಥವ್ರು. ಇದೇ ಯಾವುದಾದ್ರು ಒಂದು ಆರಿಸ್ಕೋಬಹುದು. ಅರ್ಜುನ ನಿನಗಿಂತ ಸ್ವಲ್ಪ ಚಿಕ್ಕವನು, ಹಾಗಾಗಿ ಅವನಿಗೆ ಮೊದಲನೇ ಚಾಯ್ಸ್ ಕೊಡ್ತೀನಿ ನಾನು. ಅರ್ಜುನ ಏನು ತೀರ್ಮಾನ ಮಾಡ್ತಾನೋ ಮಾಡಲಿ, ನಿನಗೆ ಅದು ಸಮಂಜಸವಾದರೆ ಹಾಗೆ ಮಾಡೋಣ ಅಂಥೇಳಿ ಅರ್ಜುನನ ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ಕೃಷ್ಣ ಏನಪ್ಪ ಅಂದರೆ, ದುರ್ಯೋಧನ ಬಹಳ ಶ್ರೀಮಂತ, ಇಷ್ಟು ದೊಡ್ಡ ಯಾದವ ಸೈನ್ಯವನ್ನು ಕಾಪಾಡೋದಕ್ಕೆ ಅವನೇ ಸಮರ್ಥ. ನಮಗೆ ಭೂಮಿಯೂ ಇಲ್ಲ, ಸಂಪತ್ತೂ ಇಲ್ಲ, ಕಾಡಿನ ಭಿಕ್ಷುಕರು ನಾವು, ಅಷ್ಟೊಂದು ಜನರನ್ನು ಚೆನ್ನಾಗಿ ಕಾಪಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ, ಹಾಗಾಗಿ ನಮಗೆ ನೀವೇ ಸಾಕಪ್ಪ ಅಂದ್ಬಿಡ್ತಾನೆ. ಏನಪ್ಪ ನೀನು ದುರ್ಯೋಧನ, ನೀನೇನಪ್ಪ ಹೇಳ್ತೀಯ ಅಂದರೆ, ಅಡ್ಡಿ ಇಲ್ಲಪ್ಪ, ಆಗಲಿ, ನಾವು ಯಾದವ ಸೈನ್ಯವನ್ನು ನಾನು ತೊಗೊಂಡು ಹೋಗ್ತೀನಿ, ಆದರೆ ಇನ್ನೊಂದು ಸಲ ನನಗೊಂದು ಕನ್ಫರ್ಮೇಷನ್ ಬೇಕು ನಿನ್ನಿಂದ. ಏನಪ್ಪ ಅಂದರೆ, ನೀನು ಯುದ್ಧ ಮಾಡಲ್ಲ ಅಂದೆ, ಅದು ಇನ್ನೊಂದು ಸಲ ರೀಕನ್ಫರ್ಮ್ ಮಾಡು, ನೀನು ಯುದ್ಧ ಮಾಡೋದಿಲ್ಲ ಅಂತ. ಆವಾಗ ನಾನು ಸೇನೆಯನ್ನು ತೊಗೊಂಡು ಹೋಗ್ತೀನಿ ಇಂದ. ಅದಕ್ಕೆ ಕೃಷ್ಣ, ಹೌದಪ್ಪ, ನಾನು ಬೇಕಾದ್ರೆ ನಿನಗೆ ಸ್ಟ್ಯಾಂಪ್ ಪೇಪರ್ ಮೇಲೂ ಬರ್ಕೊಟ್ಬಿಡ್ತೀನಿ, ಬೇಕಾದರೆ ನಾನು ಯುದ್ಧ ಮಾಡಲ್ಲ, ನನಗೂ ಬಹಳ ವಯಸ್ಸಾಗ್ಬಿಟ್ಟಿದೆ, ಮೈ ಕೈ ಎಲ್ಲ ನೋವಾಗ್ಬಿಟ್ಟಿದೆ, ಹಿಂದೆ ಇದೇ ಥರ ಬಹಳ ಯುದ್ಧ ಮಾಡಿದ್ದೀನಿ, ಬೇಕಾದ ಜನ ಸಾಯಿಸಿದ್ದೀನಿ ನಾನು ರಾಕ್ಷಸರನ್ನೆಲ್ಲ, ಅದಕ್ಕೆ ಮೈ ಕೈ ನೋವು, ವಯಸ್ಸಾಗಿದೆ, ನನಗಂತೂ ಈಗಂತೂ ಗದೆನೂ ಎತ್ತಕ್ಕಾಗಲ್ಲ, ಕಣ್ಣು ಸರಿ ಇಲ್ಲ, ಹಾಗಾಗಿ ಗುರಿ ಇಡೋಕ್ಕಾಗಲ್ಲ. ನಂದು ಇದೂ ಇತ್ತು, ಏನೋ ನನ್ನ ಹತ್ರ ಸುದರ್ಶನ ಚಕ್ರ ಇತ್ತು, ಅದು ಅಷ್ಟೇ ತುಕ್ಕಿಡಿದು ಹೋಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಆಯಿಲ್ ಮಾಡಿಲ್ಲ ತುಂಬ ವರ್ಷದಿಂದ, ಅದನ್ನು ನಾನು ವರ್ಕ್ಶಾಪಲ್ಲಿ ಹಾಕ್ಬಿಟ್ಟಿದ್ದೀನಿ, ಸೊ ಅದು ನನ್ನ ಹತ್ರ ಇಲ್ಲ. ಹಾಗಾಗಿ ಏನಿಲ್ಲ, ಬರೀ ಊಟ ಮಾಡಿಕೊಂಡು ಓಡಾಡಿಕೊಂಡು ಏನು ಹೆಚ್ಚು ಅಂದರೆ ಒಂದು ವಾಕಿಂಗ್ ಹಿಂಗೆ ಹೋಗಿ ಬರ್ತೀನಿ, ಅಷ್ಟು ಬಿಟ್ಟರೆ ನಾನು ಏನೂ ಮಾಡಲ್ಲ, ಉಂಡಾಡಿ ಗುಂಡ ಆಗಿಬಿಟ್ಟಿದ್ದೀನಿ ಇವಾಗ ನಾನು.
ಸೊ ಇನ್ನೊಂದು ಕನ್ಫರ್ಮ್ ಮಾಡ್ತೀನಿ, ನಾನೇನು ಯುದ್ಧವನ್ನು ಮಾಡೋದಿಲ್ಲ. ಬಹಳ ಸಂತೋಷವಾಯಿತು ದುರ್ಯೋಧನಿಗೆ. ಆಗ್ಲಪ್ಪ ಅಂತ ಹೇಳಿ ನಾರಾಯಣ ಮಹಾಸೇನೆಯನ್ನು ತಗೊಂಡು ತನ್ನ ಕಡೆಗೆ ಕರ್ಕೊಂಡು ಹೊರಟುಬಿಟ್ಟಿದ್ದಾನೆ. ಅದಾದ ಮೇಲೆ ಕೃಷ್ಣ ಅರ್ಜುನ ಹತ್ರ ಒಂದು ಸ್ವಲ್ಪ ಮಾತನಾಡ್ತಾನೆ. ಒಂದು 3 ಪದ್ಯದಲ್ಲಿ ಬಹಳ ಸುಂದರವಾದ ಪದ್ಯಗಳು. ಕುಮಾರವ್ಯಾಸನಿಗೆ ಕೃಷ್ಣನನ್ನು ಹೊಗಳೋದಕ್ಕೆ ಯಾವ ಅವಕಾಶ ಸಿಕ್ಕರೂ ಅವನು ಅದನ್ನು ಬಿಟ್ಕೊಡೋದಿಲ್ಲ. ಅಂಥ ಒಂದು 2-3 ಪದ್ಯಗಳು ಇಲ್ಲಿದೆ. ಆ ಮಧ್ಯದಲ್ಲಿ ತಮಾಷೆಯಾಗಿ ಕೃಷ್ಣ, ಏನೋ ಹುಚ್ಚಾನೇನೋ ನೀನು, ಅಲ್ಲ ಕತ್ತಿ ಬೇಕೋ ಅದನ್ನು ಇಡೋವಂಥ ಒರೆ ಬೇಕೋ, ಒರೆ ಅಂದರೆ ಆ ಕೇಸ್ ಇರುತ್ತಲ್ಲ ಅದು ಬೇಕೋ ಅಂತ ಕೇಳಿದ್ರೆ ಕತ್ತಿ ಬದಲು ಆ ಒರೆ ತಗೊಂಡು ಹೋಗ್ತೀನಿ ಅಂತಿದೆಯಲ್ಲೋ, ನನ್ನಿಂದ ಏನೂ ಆಗಲ್ಲ ಕಣೋ, ನಾನು ಏನೂ ಮಾಡೋದಿಲ್ಲ, ಯುದ್ಧನೂ ಮಾಡೋದಿಲ್ಲ ನಾನು. ಅಲ್ಲ ನಿಮ್ಮ ಅಣ್ಣ ತಮ್ಮಂದರು ಅಲ್ಲಿ ಹೋದ್ಮೇಲೆ ಏನಾದ್ರು ಅನ್ನಲ್ವನೋ ನಿನಗೆ ಅಂದಾಗ ಅವನು ಅವಾಗ ಅರ್ಜುನ ಹೇಳ್ತಾನೆ, ಏನು ಯಾರ ಹತ್ರ ಮಾತಾಡ್ತಿದೀಯ ಕೃಷ್ಣ, ಯಾಕೋ ತಮಾಷೆ ಮಾಡ್ತಾ ಇದೆಯಾ, ನಾನು ನಿನ್ನ ಗರಡಿಲ್ಲಲ್ವೇನೋ ಬೆಳೆದವನು, ನಿನ್ನ ಶಿಷ್ಯ ಅಲ್ವೇನೋ ನಾನು. ಈ ಥರ ಮಾತುಗಳು, ಈ ಮಾಯದ ಮಾತುಗಳು, ಈ ನಾಟಕದ ಮಾತುಗಳು ನನ್ನ ಹತ್ರ ಆಡಬೇಡ. ನನ್ನ ಅಣ್ಣ ತಮ್ಮಂದಿರಿಗೂ ನಿನ್ನ ಯೋಗ್ಯತೆ ಗೊತ್ತಿದೆ, ನಿನ್ನ ಮಹತ್ವ ಏನು ಅಂತ ಗೊತ್ತಿದೆ, ಬಹಳ ಸಂತೋಷ ಪಡ್ತಾರೆ ಅಂತಾನೆ. ಆವಾಗ ಅದಾದ ಮೇಲೆ ಕೃಷ್ಣ ಹೇಳ್ತಾನೆ, ನೋಡಪ್ಪ ನಾನು ಬರೀ ಕೈಯಲ್ಲಿ ಬರ್ತೀನಿ, ಆದರೆ ಸುಮ್ಮನೆ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಪ್ಪ ಇದು ಬಂದ ಕೂತ್ಕೊಂಡು ಸುಮ್ಮನೆ ಊಟ ಮಾಡ್ಕೊಂಡು ಹೋದ ಅಂತ ಅಂದ್ಕೊಂಡ್ಬಿಡ್ತಾರೆ. ನೀವೇನೋ ನಾವು ಭಾಳ ದೇವರು, ನನಗೆ ಭಾಳ ಶಕ್ತಿ ಇದೆ, ಬಹಳ ಮಹತ್ವ ಇದೆ, ನನ್ನ ಹತ್ರ ಬಹಳ ದೇವತ್ವ ಇದೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೀರ ನೀವು. ಆದರೆ ನನಗೆ ಅಂಥ ಏನು ಶಕ್ತಿ ಇಲ್ಲಪ್ಪ ನೀನು, ಹಾಗಾಗಿ ನೀನೇನಾದರೂ ಕೆಲಸ ಕೊಡಬೇಕು ನನಗೆ ಅಂತ ಕೇಳಿದಾಗ ಆವಾಗ ಹೇಳ್ತಾನೆ ಅರ್ಜುನ ಹೇಳ್ತಾನೆ, ದೇವ ಮಾತ್ರವೇ ನೀವು, ದೇವರೊಡೆಯರು. ಕೃಷ್ಣ, ನೀನು ದೇವರಷ್ಟೇ ಅಲ್ಲ ಕಣೋ, ನೀ ದೇವರುಗಳಿಗೆಲ್ಲ ಒಡೆಯ, ನೀನು ದೇವರುಗಳಿಗೆಲ್ಲ ದೇವ. ನೀವು ನಿಮ್ಮ ಹೊಗಳುವರೆ ವೇದಾವಳಿಗಳು ಅಳವಲ್ಲ ಅಂತ. ನಿಮ್ಮನ್ನು ಹೊಗಳೋದಕ್ಕೆ ವೇದಗಳಿಗೂ ಸಾಧ್ಯ ಇಲ್ಲ. ನಾವು ಭಕ್ತರು ನೀವು, ನಾವು ಭಕ್ತರ ಸೇವಕರು ನೀವು. ನಿನ್ನ ಸೇವಕನನ್ನು ಕಾಯೋದು ನಿನ್ನ ಕರ್ತವ್ಯ. ಹಾಗಾಗಿ ನನ್ನ ರಥದ ಸಾರಥಿಯಾಗಿ ನಿಮ್ಮ ಸೇವಕನನ್ನು ಕಾಯಬೇಕಪ್ಪ ಅಂತ ಹೇಳಿ ಕೃಷ್ಣನ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದಾನೆ. ಕೃಷ್ಣ ನಗನಗುತ್ತಾ ಮೇಲೆತ್ತಿದ್ದಂತೆ ಎತ್ತಿ, ಆಗಲಿ ಕಣೋ, ನಿನ್ನ ರಥದ ಸಾರಥಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಹೇಳಿ ಅವನಿಗೆ ಮಾತು ಕೊಡ್ತಾನೆ. ಬಂದು ಕಂಡನು ಸಂಜಯನು ಯಮನಂದನನು, ಬಂದು ಕಂಡನು ಅಲ್ಲಿಂದ ಮರಳಿದು ಬಂದು ಕೌರವ ನೃಪತಿಗೆ ಅರುಹಿದನವರ ಮಾತುಗಳ. ಕೌರವರ ರಾಯಭಾರಿ ಸಂಜಯ ಉಪಪ್ಲಾವ್ಯ ನಗರದಲ್ಲಿ ಧರ್ಮರಾಯನನ್ನು ಕಂಡು ಅವನಿಗೆ ದುರ್ಯೋಧನನ ಸಂದೇಶವನ್ನು ತಿಳಿಸಿ ಅಲ್ಲಿಂದ ಹಿಂದಿರುಗಿ ಬಂದು ದುರ್ಯೋಧನನಿಗೆ ಪಾಂಡವರ ಮಾತುಗಳನ್ನು ತಿಳಿಸ್ತಾನೆ ಅನ್ನೋದು 2ನೇ ಸಂಧಿಯ ಸೂಚನಾ ಪದ್ಯದ ತಾತ್ಪರ್ಯ. ಸಂಧಿಯ ಸಂಕ್ಷಿಪ್ತ ಅನುವಾದ ಹೀಗಿದೆ. ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಕ್ಕೆ ಒಪ್ಕೊಂಡಿದ್ದಾನೆ. ಆ ವಿಚಾರ ಧರ್ಮರಾಯಾದಿಗಳಿಗೆ ಬಹಳ ಸಂತಸವನ್ನು ತಂದಿದೆ. ಕೃಷ್ಣ ಅರ್ಜುನ ಜೊತೆ ಉಪಪ್ಲಾವ್ಯ ನಗರಕ್ಕೆ ಬಂದಿದ್ದಾನೆ. ಸಕಲ ಮರ್ಯಾದೆಯೊಂದಿಗೆ ಧರ್ಮರಾಯ ಅವನನ್ನು ಆದರಿಸಿ ಸತ್ಕಾರ ಮಾಡಿದ್ದಾನೆ. ಪಾಂಡವರು ಕಳಿಸಿದ ಪುರೋಹಿತ ದುರ್ಯೋಧನನನ್ನು ಕಂಡು ರಾಜ್ಯವನ್ನು ಯಾಚಿಸಿ ಸಂಧಿಯ ಸಂದೇಶವನ್ನು ಕೊಡ್ತಾನೆ. ದುರ್ಯೋಧನ ಅವನನ್ನು ಅವಮಾನಿಸಿ ಸಂಗ್ರಾಮದ ತೀರ್ಮಾನವನ್ನು ಕೈಗೊಂಡಿದ್ದಾನೆ. ಸಂಜಯನನ್ನು ರಾಯಭಾರಿಯಾಗಿ ಧರ್ಮರಾಯನಲ್ಲಿ ಕಳಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾನೆ. ಸಂಜಯನನ್ನು ಕರೆಸಿ ಶತ್ರು ರಾಜರ ಪಾಳ್ಯಕ್ಕೆ ಹೋಗಿ ಕೋಪದಿಂದ ವಿಚಾರವನ್ನು ತಿಳಿಸಬೇಕು ಅವರಿಗೆ ಅಂತ ಹೇಳಿ
ಸಂಜಯನನ್ನು ಕರೆಸಿ ಹೇಳ್ತಾನೆ, ಹೋಗು, ನಾನು ಹೇಳೋದನ್ನು ಹಾಗೆಯೇ ಅವರಿಗೆ ಕೋಪದಿಂದ ಹೇಳಿಬಿಡು. ನೀವು ಭೂಮಿಯನ್ನು ಬೇಡಿ ಕಳಿಸಿದ್ದೀರಿ, ಯುದ್ಧದಲ್ಲಿ ಕತ್ತಿಯ ಅಂಚಿನಿಂದ ನಾವು ಉತ್ತರವನ್ನು ನಿಮಗೆ ಕೊಡ್ತೇವೆ. ನಿಮಗೆ ಹಾಗೇ ಭೂಮಿಯನ್ನು ಕೊಟ್ಟರೆ ಅದು ಅಧರ್ಮವಾಗುತ್ತೆ ಅಂತ ಹೇಳು ಧರ್ಮರಾಯನಿಗೆ ಅಂತ ಸಂಜಯನ ಹತ್ರ ಹೇಳಿರ್ತಾನೆ. ಸಂಜಯ ಉಪಪ್ಲಾವ್ಯ ನಗರಕ್ಕೆ ಬಂದು ಧರ್ಮರಾಯನನ್ನು ಕೃಷ್ಣನನ್ನು ಕಂಡು ಬಹಳ ಆದರದಿಂದ ಅವರನ್ನೆಲ್ಲ ಮಾತಾಡಿಸ್ತಾನೆ. ಬಂದ ಮೇಲೆ ದುರ್ಯೋಧನ ಕೇಳ್ತಾನೆ, ಏನಪ್ಪ, ಏನು ದುರ್ಯೋಧನ ಏನು ಹೇಳಿ ಕಳಿಸಿಯಾನೆ ನನಗೆ? ಅದಕ್ಕೆ ಸಂಜಯ್ ಹೇಳ್ತಾನೆ, ನೋಡು, ರಾಜ್ಯವನ್ನು ಬೇಡೋರು ತಮ್ಮೊಡನೆ ಹೋರಾಡಬೇಕು, ಸಂಧಾನಕ್ಕೆ ಮನಸ್ಸು ಮಾಡಬಾರ್ದು. ಸಂಧಿಯು ವೀರ ಕ್ಷತ್ರಿಯರ ಮತವಲ್ಲ, ಬೇಡೋ ಅಂಥವರು ಭಿಕ್ಷುಕರೇ ಹೊರತು ಕ್ಷತ್ರಿಯರಲ್ಲ ಅಂತ ಹೇಳಿ ಕಳಿಸಿದ್ದಾನೆ ನಿಮಗೆ ದುರ್ಯೋಧನ ಅಂತ ಸಂಜಯ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿ ಭೀಮನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಭೀಮ, ಅಭಿಮನ್ಯು, ಸಾತ್ಯಕಿ, ಘಟೋದ್ಗಚ ಎಲ್ಲರೂ ಧರ್ಮರಾಯನ ಹತ್ರ, ಕೊಡು, ನಮಗೆ ನೀನು ಅನುಜ್ಞೆಯನ್ನು ಕೊಡು, ಈಗಲೇ ಹೋಗಿ ದುರ್ಯೋಧನನನ್ನು, ಅವನ ಕುಲವನ್ನು ದಿಗ್ದೇವತೆಗಳಿಗೆ ಬಲಿ ಕೊಟ್ಬಿಡ್ತೀವಿ, ಕೊಡು ಅಪ್ಪಣೆಯನ್ನು ಅಂತ ಹೇಳಿ ಕೂಗಾಡ್ತಾರೆ. ಆವಾಗ ಧರ್ಮರಾಯ ಪಾಪ ಸಂಜಯ ಏನು ತಪ್ಪು ಮಾಡಿದ್ದಾನೆ, ಅವನು ದುರ್ಯೋಧನ ಏನು ಹೇಳಿಯಾನೋ ಅದನ್ನು ತಂದು ಹೇಳಿಯಾನಷ್ಟೇ. ಇಲ್ಲಿ ಅವನ ಎದುರುಗಡೆ ಕೂಗಾಡಿ ಅವನ ಬಗ್ಗೆ ಮಾತಾಡಿ ಅವನನ್ನು ಅಟ್ಟಿ ಅಂತ ಹೇಳಿ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಅವರಿಗೆಲ್ಲ ಹೇಳಿ ಸಂಜಯನ ಹತ್ರ ಮಾತನಾಡಿ, ಹೋಗು, ದಯವಿಟ್ಟು ದುರ್ಯೋಧನಿಗೆ ಹೇಳು, ನಮಗೆ ಸಂಧಿಯೇ ಬೇಕು, ಸಂಧಿಯೇ ನಮ್ಮ ಉದ್ದೇಶ, ಇಲ್ಲದೆ ಹೋದರೆ ಸಂಗ್ರಾಮವನ್ನು ಮಾಡಿಕೊಳ್ಳಬಲ್ಲವಿ ಅಂತ ಹೇಳಿ ಕಳಿಸ್ತಾರೆ. ತಿಳುಹಿದನು ವಿದುರನು ಮಹೀಪತಿ ತಿಲಕನನು, ನಯನೀತಿ ಧರ್ಮಗಳ ಸುಸಂಗತಿಯಿಂದ ನೂಕಿದರು ಯಾಮಿನಿಯ ಮೂರನೇ ಸಂಧಿಯ ಸೂಚನಾ ಪದ್ಯದ ಸಂಕ್ಷಿಪ್ತ ಅನುವಾದ ಹೀಗಿದೆ. ವಿದುರ, ಧೃತರಾಷ್ಟ್ರ ಬಹಳ ಗಂಭೀರವಾದ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಧೃತರಾಷ್ಟ್ರನಿಗೆ ಮನಸ್ಸು ಭಾರವಾಗಿದೆ. ವಿದುರ ಧೃತರಾಷ್ಟ್ರನಿಗೆ ನ್ಯಾಯ, ನೀತಿ, ಧರ್ಮಗಳ ವಿಷಯಗಳನ್ನು ತಿಳಿಸಿದ್ದಾನೆ. ಈ ಸಂಗತಿಗಳ ಚರ್ಚೆಯಲ್ಲಿ ಅವರು ರಾತ್ರಿಯನ್ನು ಕಳೆದಿದ್ದಾರೆ. ಸಂಧಿಯ ತಾತ್ಪರ್ಯ ಹೀಗಿದೆ. ರಾಯಭಾರಿ ಸಂಜಯ ಉಪಪ್ಲಾವ್ಯ ನಗರದಿಂದ ಹಿಂತಿರುಗಿ ಬಂದು ಧೃತರಾಷ್ಟ್ರನಿಗೆ ಅಲ್ಲಿ ನಡೆದ ಸಂಭಾಷಣೆಯನ್ನು ಅರುಹಿದ್ದಾನೆ. ಅವರವರಲ್ಲಿ ನಡೆದ ರೋಷದ ಸಂಭಾಷಣೆಯನ್ನೂ ತಿಳಿಸಿದ್ದಾನೆ. ಅರ್ಜುನನ ಆಕ್ರೋಶ, ಭೀಮಸೇನನ ಭುಜಬಲ ತಿಳಿದ ಧೃತರಾಷ್ಟ್ರನಿಗೆ ತನ್ನ ಮಗನ ಭವಿಷ್ಯ ಏನು ಅಂತ ಚಿಂತೆಯಾಗಿದೆ. ಮನಸ್ಸಿಗೆ ಶಾಂತಿ ಇಲ್ಲದೆ, ನಿದ್ರೆ ಬಾರದೆ ಚಡಪಡಿಸ್ತಾ ಇದ್ದಾನೆ. ಅವನಿಗೆ ವಿದುರನ ವಿಚಾರಧಾರೆಯಲ್ಲಿ ನಂಬಿಕೆ ಇದೆ. ಅವನು ಹೇಳದಂತೆ ನಡೆಯದೇ ಹೋದರೂ ಅವನು ಹೇಳೋದರಲ್ಲಿ ಸತ್ಯ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಮನಸ್ಸಿನ ವ್ಯಥೆಯನ್ನು ದೂರ ಮಾಡೋದಕ್ಕೆ ವಿದುರನನ್ನು ಹೇಳಿ ಕಳಿಸ್ತಾನೆ. ಧೃತರಾಷ್ಟ್ರ ತನ್ನ ಮನದ ದುಗುಡವನ್ನು ವಿದುರನಲ್ಲಿ ತೋಡಿಕೊಂಡು ಸ್ಪಷ್ಟವಾಗಿ ಕೇಳ್ತಾನೆ, ವಿದುರ, ನಾಳೆ ಸಂಜೆಯ ಸಭೆಯಲ್ಲಿ ವಿಚಾರವನ್ನು ಹೇಳಿದಾಗ ಏನು ತೀರ್ಮಾನವಾಗುತ್ತೆ? ಸಂಧಿಯೋ ಸಮರವೋ? ಸತ್ಯ ಸಂಗತಿಯನ್ನು ನನಗೆ ತಿಳಿಸು. ರಾತ್ರಿ ಇಡೀ ವಿದುರ ಅನೇಕ ನೀತಿ ಪಾಠಗಳನ್ನು ಹೇಳ್ತಾನೆ. ಬೇರೆ ಬೇರೆ ವಿಚಾರಗಳು ಈ ಭಾಗದಲ್ಲಿ ಪ್ರಸ್ತಾಪವಾಗಿವೆ. ಲೋಕಾರೂಢಿಯ ಮಾತುಗಳಿವೆ, ಸುಭಾಷಿತ ಅನುವಾದಗಳಿವೆ, ಬಹಳ ಉಪಯುಕ್ತ ಸ್ವಾರಸ್ಯಕ ವಿಚಾರಗಳ ಉಲ್ಲೇಖ ಕೂಡ ಇದೆ. ಈ ಭಾಗ
ವಿದುರ ನೀತಿ ಅಂತ ಬಹಳ ಪ್ರಸಿದ್ಧವಾಗಿದೆ. ಕಡೆಯಲ್ಲಿ ಕೃಷ್ಣನ ಅನುಗ್ರಹವಿರೋ ಪಾಂಡವರನ್ನ ಗೆಲ್ಲೋದು ಅಸಂಭವ ಅನ್ನೋ ಸತ್ಯವನ್ನು ನಿಷ್ಠುರವಾಗಿ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಇನ್ನು ಹೆಚ್ಚಿನ ತತ್ವ ವಿಚಾರ ಧೃತರಾಷ್ಟ್ರನಿಗೆ ಬೇಕಿದ್ದರೆ ಸನಸ್ಸು ಜಾತರನ್ನು ನೆನೆಸ್ಕೋ ಅಂತ ಹೇಳಿ ಅವರು ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮವಿದ್ಯೆಯನ್ನು ಬೋಧಿಸಿ ಅವನ ಮನಸ್ಸಿನ ನ್ಯೂನತೆಯನ್ನು ದೂರ ಮಾಡಿ ಕಾಪಾಡ್ತಾರೆ ಅಂತ ಎಚ್ಚರಿಸ್ತಾನೆ.